ಶ್ರೀ ಗುರುಗಣಪತಿಭ್ಯಾಂ ನಮಃ. ಶ್ರೀ ಶಾರದಾಂಬಾಯೇ ನಮಃ. ಎಲ್ಲ ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ವೀಕ್ಷಕರೇ, ಶ್ರೀ ಕ್ರೋಧಿನಾಮ ಸಂವತ್ಸರ, ಉತ್ತರಾಯಣ, ಗ್ರೀಷ್ಮ ಋತು, ಆಷಾಢ ಮಾಸ, ಜುಲೈ ತಿಂಗಳ ಮಾಸ ಭವಿಷ್ಯ ನೋಡೋಣ. ಮೊದಲಿಗೆ ಈ ಮಾಸದಲ್ಲಿ ಬದಲಾಗುವ ಗ್ರಹಗಳನ್ನು ನೋಡೋಣ. ಜುಲೈ 6ನೇ ತಾರೀಕು ಶುಕ್ರ ಕರ್ಕಾಟಕ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಜುಲೈ 12ನೇ ತಾರೀಕು ಕುಜ ವೃಷಭ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಜುಲೈ 16ನೇ ತಾರೀಕು ಸೂರ್ಯ ಕರ್ಕಾಟಕ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಜುಲೈ 19ನೇ ತಾರೀಕು ಬುಧ ಸಿಂಹರಾಶಿಯನ್ನು ಪ್ರವೇಶ ಮಾಡ್ತಾನೆ. ಈ ತಿಂಗಳ ಅಂತ್ಯಭಾಗದಲ್ಲಿ 31ನೇ ತಾರೀಕು ಶುಕ್ರ ಮತ್ತೊಮ್ಮೆ ಸಿಂಹರಾಶಿಯನ್ನು ಪ್ರವೇಶ ಮಾಡ್ತಾನೆ. ಈ ಎಲ್ಲ ಬದಲಾಗುವಂತಹ ಗ್ರಹಗಳಿಂದ ಜುಲೈ ತಿಂಗಳಲ್ಲಿ ಮಿಥುನ ರಾಶಿಯವರ ಮಾಸ ಭವಿಷ್ಯ ಹೇಗಿರುತ್ತೆ ನೋಡೋಣ. ಜುಲೈ 16ನೇ ತಾರೀಕು ಸೂರ್ಯನ ಪರಿವರ್ತನೆ, ಸಂಕ್ರಮಣ, ದಕ್ಷಿಣಾಯಣ ಪ್ರಾರಂಭ ಆಗುವಂತಹ ಸಮಯ ಆಗಿರುತ್ತೆ. ಜುಲೈ 16ರಿಂದ ದಕ್ಷಿಣಾಯಣ ಪ್ರಾರಂಭ ಆಗುತ್ತೆ. ಅದೇ ರೀತಿಯಾಗಿ ಜುಲೈ 21ನೇ ತಾರೀಕು ಗುರು ಪೌರ್ಣಮೆ, ವ್ಯಾಸ ಪೂಜೆ, ಚಾತುರ್ಮಾಸ ವ್ರತ ಪ್ರಾರಂಭ ಆಗುವಂತಹ ದಿನಗಳಾಗಿರುತ್ತೆ. ಈ ಸಮಯದಲ್ಲಿ ಗುರುಗಳ ದರ್ಶನ, ವಿಷ್ಣು ಆರಾಧನೆ ಮಾಡುವಂಥದ್ದು ಇವೆಲ್ಲ ಬಹಳ ಶುಭ ಆಗುತ್ತೆ. ಗುರು ಪೌರ್ಣಮಿಯ ದಿವಸ ಭಾನುವಾರ 21ನೇ ತಾರೀಕು ಈ ವಿಷ್ಣುವಿನ ಆರಾಧನೆ, ಗುರುಗಳ ದರ್ಶನ ಇದೆರಡೂ ಕೂಡ ಹೆಚ್ಚಿನ ಫಲಗಳನ್ನು ಕೊಡುತ್ತೆ. ಯಾಕೆಂದರೆ ಮಿಥುನ ರಾಶಿಯವರಿಗೆ ಸ್ವಲ್ಪ ಗುರುವಿನ ಅನುಗ್ರಹ ಹೆಚ್ಚಾಗಿಯೇ ಬೇಕಾಗುತ್ತೆ. ಕರ್ಮಾಧೀಶನಾಗಿ ಗುರು ವ್ಯಯಭಾವದಲ್ಲಿ ಸಂಚಾರ ಮಾಡ್ತಾ ಇರೋದರಿಂದ ಈ ಮಾಸದಲ್ಲಿ ಅದಕ್ಕೆ ಪರಿಹಾರಗಳನ್ನು ಕಂಡುಕೊಳ್ಳೋದಕ್ಕೆ ಶುಭ ಸಮಯ ಆಗಿರುತ್ತೆ. ಗುರುಗಳ ದರ್ಶನ ಮಾಡಿ, ದತ್ತಾತ್ರೇಯರ ದರ್ಶನ ಮಾಡಿ, ದಕ್ಷಿಣಾಮೂರ್ತಿಗಳ ದರ್ಶನ ಮಾಡಿ, ಗುರುಗಳಿಗೆ ಸಂಬಂಧಪಟ್ಟಂತಹ ಸ್ತೋತ್ರಗಳನ್ನು ಪಠನೆ ಮಾಡಿದರೆ ಗುರುಬಲದ ಅನುಕೂಲತೆಗಳನ್ನು ಕಂಡುಕೊಳ್ಬೋದು. ಹೇಗೆ ಪ್ರಕೃತಿ ಸಹಜವಾಗಿ ಬರುವಂತಹ ವ್ಯತ್ಯಾಸಗಳಿಗೆ ನಾವು ಪರಿಹಾರಗಳನ್ನು ನಾವಾಗಿಯೇ ಕಂಡುಕೊಳ್ತಾ ಬರ್ತೀವೋ, ಹಾಗೆ ಈ ಗ್ರಹಗಳ ಪರಿವರ್ತನೆಯ ಸಮಯಗಳಿಗೂ ಕೂಡ ಕೆಲವು ಸಣ್ಣ ಪುಟ್ಟ ಪರಿಹಾರಗಳು ಅಭಿವೃದ್ಧಿಗಳನ್ನು ಕೊಡೋದಕ್ಕೆ ಕಾರಣವಾಗುತ್ತೆ. ಈ ಎಲ್ಲ ಗ್ರಹಗಳ ಪರಿವರ್ತನೆಯಿಂದ ಮಿಥುನ ರಾಶಿಯವರ ಫಲಾಫಲಗಳನ್ನು ನೋಡೋಣ. ಲಗ್ನ ರಾಶ್ಯಾಧಿಪತಿಯಾದಂತಹ ಬುಧ ದ್ವಿತೀಯ ಭಾವದಲ್ಲೇ ಇರ್ತಾನೆ. 19ನೇ ತಾರೀಕಿನ ನಂತರ 3ನೇ ಮನೆಯನ್ನು ಪ್ರವೇಶ ಮಾಡ್ತಾನೆ. ಆರೋಗ್ಯದ ವಿಚಾರಗಳಲ್ಲಿ ಯಾವುದೇ ಹೆಚ್ಚಿನ ಸಮಸ್ಯೆಗಳು ಇರೋದಿಲ್ಲ ಮಿಥುನ ರಾಶಿಯವರಿಗೆ. 12ನೇ ತಾರೀಕಿನ ನಂತರ ಕುಜ ಮತ್ತು ಗುರು ಇಬ್ಬರು ವ್ಯಯಭಾವದಲ್ಲಿ ಸಂಚಾರ ಮಾಡುವುದರಿಂದ ಗುರುಗಳ ಆರಾಧನೆ, ಗುರುಗಳ ದರ್ಶನ ಮಾಡುವಂಥದ್ದು ಮಿಥುನ ರಾಶಿಯವರಿಗೆ ಸ್ವಲ್ಪ ಅವಶ್ಯಕವಾಗುತ್ತೆ. 19ನೇ ತಾರೀಕಿನ ನಂತರ ಬುಧನ ಮೇಲೆ ಕುಜನ ದೃಷ್ಟಿ ಅನ್ನುವಂಥದ್ದು ಬೀಳುತ್ತೆ. ಇದು ಜೀರ್ಣಕ್ರಿಯೆ, ಡೈಜೆಷನ್ ಮತ್ತು ಸಣ್ಣ ಪುಟ್ಟ ಸ್ಕಿನ್ ಅಲರ್ಜಿಗಳನ್ನು ಈ ಜುಲೈ 19ರ ನಂತರ ಬುಧ ಸಿಂಹರಾಶಿಯನ್ನು ಪ್ರವೇಶ ಮಾಡಿದ ಮೇಲೆ ಆ ರೀತಿಯ ಫಲಗಳಿಗೆ ಸ್ವಲ್ಪ ಅವಕಾಶಗಳಿರುತ್ತೆ. ಅದಕ್ಕೆ ಸುಬ್ರಹ್ಮಣ್ಯನ ಸ್ತೋತ್ರಗಳನ್ನು ಪಠನೆ ಮಾಡಿ ಖಂಡಿತ ಶುಭವಾಗುತ್ತೆ. ದ್ವಿತೀಯ ವಾಕ್ಯ ಕುಟುಂಬ, ಧನ, ದಾಂಪತ್ಯ ಅನ್ನುವಂತಹ ಸ್ಥಾನ ರವಿ ಶುಕ್ರರ ಸಂಚಾರ ಆಗ್ತಾ ಇರುತ್ತೆ. ಶುಕ್ರ ಪರಮ ಶುಭನಾಗಿ ಧನಕಾರಕನಾಗಿ ಧನಸ್ಥಾನದಲ್ಲಿರುವಂಥದ್ದು ಧನಾಗಮನಗಳಿಗೆ ಶುಭ ಆಗುತ್ತೆ. ಸೂರ್ಯ ಧನಸ್ಥಾನದಲ್ಲಿದ್ದರೆ ಧನ ವ್ಯಯ ಆಗೋದಕ್ಕೂ ಕೂಡ ಸ್ವಲ್ಪ ಸೂರ್ಯ ಕಾರಣನಾಗ್ತಾನೆ. ಅದೇ ರೀತಿಯಾಗಿ ವಾಕ್ಸ್ಥಾನದಲ್ಲಿ ಸೂರ್ಯನ ಸಂಚಾರ ವಾಕ್ಯಗಳು ಸ್ವಲ್ಪ ನೇರವಾಗುತ್ತೆ, ನಿಷ್ಠೂರವಾಗುತ್ತೆ ಅಂತ ಕೂಡ ಹೇಳ್ಬೋದು. ಎರಡು ಪರಾಕ್ರಮ ಗ್ರಹಗಳು ಅಂದರೆ ಗುರು ಮತ್ತು ಕುಜ 12ನೇ ಮನೆಯಲ್ಲಿದ್ದಾಗ ಸೂರ್ಯ ವಾಕ್ಸ್ಥಾನದಲ್ಲಿ ಸ್ವಲ್ಪ ನಿಷ್ಠೂರಗಳನ್ನು ಸೃಷ್ಟಿ ಮಾಡ್ತಾನೆ. ಅದಕ್ಕೆ ಈ ಒಂದು ಮಾಸದಲ್ಲಿ ಅಂದರೆ ಆಲ್ಮೋಸ್ಟ್ ಈ ತಿಂಗಳ 16ರ ನಂತರದಿಂದ ಸೂರ್ಯನ ಸಂಚಾರ ಕರ್ಕಾಟಕ ರಾಶಿಯಲ್ಲಾಗುವಾಗ 1 ತಿಂಗಳ ಕಾಲ, ಎಕ್ಸಾಕ್ಟಾಗಿ ಜುಲೈ ಮಧ್ಯಭಾಗದಿಂದ 1 ತಿಂಗಳ ಕಾಲ ವಾಕ್ಯಗಳನ್ನು ಸ್ವಲ್ಪ ಸೌಮ್ಯ ಮಾಡಿಕೊಳ್ಳೋದು ಶುಭವಾಗುತ್ತೆ. ಮಿಥುನ ರಾಶಿಯವರಿಗೆ ಧನವ್ಯಯ ಆಗೋದ್ರ ಬಗ್ಗೆ ಸ್ವಲ್ಪ ಕಂಟ್ರೋಲ್ ಇಟ್ಕೊಳ್ಬೇಕು. ಇಲ್ಲದೇ ಇದ್ದರೆ ಅನಿರೀಕ್ಷಿತವಾಗಿ ಸ್ವಲ್ಪ ಖರ್ಚುಗಳು ಬರೋದಕ್ಕೆ ಮಿಥುನ ರಾಶಿಯವರಿಗೆ ಅವಕಾಶಗಳಿರುತ್ತೆ ಈ ತಿಂಗಳ 16ರ ನಂತರ, ಜುಲೈ ಮಧ್ಯಭಾಗದ ನಂತರ. 3ನೇ ಮನೆಯನ್ನು ಒಡಹುಟ್ಟು, ಸೋದರ, ಪರಾಕ್ರಮ ಸ್ಥಾನ, 3ರ ಅಧಿಪತಿಯಾದಂತಹ ಸೂರ್ಯ ಜನ್ಮರಾಶಿಯಲ್ಲೇ ಇರ್ತಾನೆ. 16ರ ನಂತರದಲ್ಲಿ ಅವನು ಧನಸ್ಥಾನವನ್ನು ಪ್ರವೇಶ ಮಾಡ್ತಾನೆ. ಒಡಹುಟ್ಟುಗಳ ನಡುವೆ ಮೈತ್ರಿ ವಾತ್ಸಲ್ಯ, ಅದರಲ್ಲೂ ಸೋದರಿಯರ ಜೊತೆ ಮೈತ್ರಿ ವಾತ್ಸಲ್ಯ ಶುಭವಾಗುತ್ತೆ. ಭ್ರಾತೃಕಾರಕ ಕುಜ ವ್ಯಯಭಾವದಲ್ಲಿರೋದ್ರಿಂದ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಭ್ರಾತೃಗಳನ್ನು ಬಾಧಿಸುತ್ತೆ ಅಂತ ಹೇಳ್ಬೋದು. ಇದಕ್ಕೆ ಪರಿಹಾರಾರ್ಥವಾಗಿ ಗುರುದರ್ಶನ ಮತ್ತು ಸುಬ್ರಹ್ಮಣ್ಯನ
ಸ್ತೋತ್ರಗಳನ್ನು ಪಠನೆ ಮಾಡುವಂಥದ್ದು ಮಿಥುನ ರಾಶಿಯವರಿಗೆ ಅವಶ್ಯಕವಾಗುತ್ತೆ. 4ನೇ ಮನೆಯನ್ನು ವಿದ್ಯೆ, ಮಾತೃ, ವಾಹನ, ಸುಖ, ಪ್ರಾಪರ್ಟಿ. 4ನೇ ಸ್ಥಾನದ ಮೇಲೆ ಗುರುದೃಷ್ಟಿ ಬೀಳ್ತಾ ಇರುತ್ತೆ, ಕೇತು ಸಂಚಾರ ಮಾಡ್ತಾ ಇರ್ತಾನೆ. ಗಣಪತಿ ಆರಾಧನೆ ಮಾಡುವಂಥದ್ದು ಪ್ರಾಪರ್ಟಿಯಿಂದ ಲಾಭ ಆಗುವಂಥದ್ದು, ಅನುಕೂಲಗಳಾಗುವಂಥದ್ದು. ಏಕೆಂದರೆ ಗುರು ವ್ಯಯದಲ್ಲಿದ್ದರೂ ಕೂಡ ಶುಕ್ರ ಧನಸ್ಥಾನದಲ್ಲಿ ಸಂಚಾರ ಮಾಡೋದ್ರಿಂದ ಕೇತುವಿನ ಮೇಲೆ ಗುರುದೃಷ್ಟಿ ಬೀಳುವಂಥದ್ದು, ಕೃಷಿ ಭೂಮಿಗೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ಅಭಿವೃದ್ಧಿಗಳನ್ನು ನಿರೀಕ್ಷೆ ಮಾಡ್ಬೋದು. ವಾಹನದಿಂದ ಲಾಭ, ಪ್ರಾಪರ್ಟಿಯಿಂದ ಅನುಕೂಲಗಳನ್ನು ಖಂಡಿತ ಎಕ್ಸ್ಪೆಕ್ಟ್ ಮಾಡ್ಬೋದು. ಚತುರ್ಥಾಧಿಪತಿ ಬುಧ ಪರಾಕ್ರಮದಲ್ಲಿದ್ದು ಅವನ ಮೇಲೆ ಕುಜನ ದೃಷ್ಟಿ ಬೀಳೋದ್ರಿಂದ ಮಾತೃವಿನ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನಗಳನ್ನು ಕೊಡುವಂಥದ್ದು ಮಿಥುನ ರಾಶಿಯವರಿಗೆ ಅವಶ್ಯಕವಾಗುತ್ತೆ. ಗಣಪತಿಯ ದರ್ಶನ ಮಾಡಿದರೆ ಖಂಡಿತ ಶುಭವಾಗುತ್ತೆ. ಇನ್ನು ವಿದ್ಯಾರ್ಚನೆ ಮಾಡುವಂತಹ ಮಕ್ಕಳಿಗೆ ಖಂಡಿತ ಶುಭ. ಏಕೆಂದರೆ ಶನಿ ಭಾಗ್ಯದಲ್ಲಿದ್ದು ಪರಾಕ್ರಮವನ್ನು ವೀಕ್ಷಣೆ ಮಾಡ್ತಾನೆ. ಹಾಗಾಗಿ ಪರಾಕ್ರಮದಿಂದ ಮಾಡುವಂತಹ ಕೆಲಸಗಳಲ್ಲಿ ಭಾಗ್ಯೋದಯಗಳಾಗುವುದಕ್ಕೆ ಶನಿಯ ಒಂದು ಯೋಗ ಮಿಥುನ ರಾಶಿಯವರಿಗೆ ಒಂದು ಬ್ಯಾಕಪ್ಪನ್ನು ಖಂಡಿತ ಕೊಡುತ್ತೆ. 5ನೇ ಮನೆ ಜ್ಞಾನ, ಸಂತಾನ, ಪೂರ್ವಪರ ಪುಣ್ಯ. ಪಂಚಮಾಧೀಶನಾದಂತಹ ಶುಕ್ರ ದ್ವಿತೀಯ ಧನಸ್ಥಾನದಲ್ಲಿದ್ದಾನೆ. ವಿದ್ಯಾರ್ಜನೆ ಮಾಡುವಂತಹ ಮಕ್ಕಳಿಗೆ ಶುಭ. ಮಕ್ಕಳ ಒಂದು ವಿಶೇಷತೆಗಾಗಿ ಧನವ್ಯಯಗಳಾಗುತ್ತೆ. ವಸ್ತ್ರ ಅಥವಾ ಆಭರಣ ಖರೀದಿ ಮಾಡುವಂಥದ್ದು ಇವೆಲ್ಲ ಖಂಡಿತ ಶುಭ ವ್ಯಯ ಅಂತಲೇ ಎಕ್ಸ್ಪೆಕ್ಟ್ ಮಾಡ್ಬೋದು. ಸಂತಾನದ ಅಂಚಿನಲ್ಲಿರುವವರಿಗೂ ಕೂಡ ಶುಭ ಫಲ ಅಂತ ಹೇಳ್ಬೋದು. ಶುಕ್ರ ಅತಿಶಯವಾಗಿ ಸೂರ್ಯನಿಂದ ಆಲ್ಮೋಸ್ಟ್ 15 ಡಿಗ್ರಿ ಡಿಸ್ಟೆನ್ಸಲ್ಲೇ ಸಂಚಾರ ಮಾಡ್ತಾನೆ. ಶುಕ್ರ ಉದಯನಾಗೇ ಇರ್ತಾನೆ, ಯಾವುದೇ ಸಮಸ್ಯೆಗಳಿರೋದಿಲ್ಲ ಮಿಥುನ ರಾಶಿಯವರಿಗೆ. 6ನೇ ಮನೆಯನ್ನು ಶತ್ರು, ಋಣ, ರೋಗಸ್ಥಾನ. ಷಷ್ಠಾಧಿಪತಿ ಕುಜ ಗುರುಬ್ರಹ್ಮನ ಯುತಿಯಲ್ಲಿ ಬರ್ತಾನೆ. ಸ್ವಲ್ಪ ಗುರುತರವಾಗಿ ಕಂಡರೂ ಕೂಡ ತುಂಬ ನಂಬಿಕಸ್ಥರಿಂದ ಧನವ್ಯಯಗಳಾಗುವಂತಹ ಸಂದರ್ಭಗಳಿರುತ್ತೆ. ಕುಜ 12ನೇ ಮನೆಯಲ್ಲಿರೋದ್ರಿಂದ ನೆಗೆಟಿವ್ ಹೌಸ್ ಲಾರ್ಡ್ ಆ್ಯಂಡ್ ಅನದರ್ ನೆಗೆಟಿವ್ ವಿಪರೀತ ರಾಜಯೋಗ ಅಂತ ಹೇಳ್ತಾರೆ. ಗುರು ಕುಜನ ಯುತಿ ಕರ್ಮಾಧಿಪತಿ ಸಪ್ತಮಾಧಿಪತಿಯಾಗಿ ಗುರು ವ್ಯಯದಲ್ಲಿ ಬಂದು ಅವರಿಬ್ಬರು ಪರಸ್ಪರ ಮಿತ್ರರಾಗಿ ಲಗ್ನರಾಶ್ಯಾಧಿಪತಿಗೆ ಶತ್ರುವಾಗಿ ಕೆಲಸ ಮಾಡೋದ್ರಿಂದ ಅವರಿಬ್ಬರು ಯುತಿಯಾಗುವಂಥದ್ದು ಸ್ವಲ್ಪ ನಂಬಿಕಸ್ಥರಿಂದ ಹಿನ್ನಡೆಗಳಾಗುವಂತಹ ಸಂದರ್ಭಗಳಿಗೆ ಅವಕಾಶ ಇರುತ್ತೆ. ಇದಕ್ಕೆ ಪರಿಹಾರಾರ್ಥವಾಗಿ ಗುರು ಪೌರ್ಣಮಿಯ ದಿವಸ ಸಾಧ್ಯವಾದಲ್ಲಿ ಗುರುಗಳ ದರ್ಶನ ಮಾಡಿ, ದತ್ತಾತ್ರೇಯರ ದರ್ಶನ ಮಾಡಿ, ದಕ್ಷಿಣಾಮೂರ್ತಿಗಳ ದರ್ಶನ ಮಾಡುವಂಥದ್ದು ಶುಭವಾಗುತ್ತೆ. ಸುಬ್ರಹ್ಮಣ್ಯನ ಸ್ತೋತ್ರಗಳನ್ನು ಸ್ವಲ್ಪ ಪಠನೆ ಮಾಡುವಂಥದ್ದು ಅನುಕೂಲವಾಗುತ್ತೆ. ಯಾಕೆಂದರೆ ಮಿಥುನ ರಾಶಿಯವರಿಗೆ ಕುಜನ ಸಂಚಾರ ಆಲ್ಮೋಸ್ಟ್ ಇನ್ನು 1-1.5 ತಿಂಗಳು ವ್ಯಯಭಾವದಲ್ಲೇ ಇರ್ತಾನೆ. ಹಾಗಾಗಿ ಸುಬ್ರಹ್ಮಣ್ಯನ ಸ್ತೋತ್ರಗಳನ್ನು ಪಠನೆ ಮಾಡಿ. 7ನೇ ಮನೆ ಮಾಂಗಲ್ಯ, ವಿವಾಹ, ದಾಂಪತ್ಯ ಅಂತ ಹೇಳುತ್ತೆ. ಸಪ್ತಮಾಧಿಪತಿ ಗುರು ವ್ಯಯಭಾವದಲ್ಲಿರೋದ್ರಿಂದ ವಿವಾಹದ ಅಂಚಿನಲ್ಲಿರುವಂಥವರಿಗೆ ಮಿಥುನ ರಾಶಿಯವರಿಗೆ ಸ್ವಲ್ಪ ವಿಳಂಬ ಆಗುವಂತಹ ಸಮಯಗಳಿರುತ್ತೆ. ಕುಜನ ದೃಷ್ಟಿ ಕೂಡ ಮಾಂಗಲ್ಯ ಸ್ಥಾನದ ಮೇಲೆ ಬೀಳೋದ್ರಿಂದ ದಂಪತಿಗಳಲ್ಲಿ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗೋದಕ್ಕೆ ಕುಜದೋಷ ಸ್ವಲ್ಪ ಕಾರಣವಾಗುತ್ತೆ. ಇದಕ್ಕೂ ಕೂಡ ಆ ಸುಬ್ರಹ್ಮಣ್ಯನ ಸ್ತೋತ್ರಗಳನ್ನು ಪಠನೆ ಮಾಡಿದರೆ 3 ವಿಚಾರಗಳಲ್ಲಿ ಮಿಥುನ ರಾಶಿಯವರು ಅನುಕೂಲಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಒಂದು ಭ್ರಾತೃವಿನ ಆರೋಗ್ಯ, ಇನ್ನೊಂದು ಆತ್ಮೀಯರಿಂದ ಆಗುವಂತಹ ಸ್ವಲ್ಪ ಏರುಪೇರುಗಳು ವ್ಯವಹಾರದಲ್ಲಿ, ಉದ್ಯೋಗ ಕ್ಷೇತ್ರದಲ್ಲಿ, ಇನ್ನೊಂದು ದಾಂಪತ್ಯ ಜೀವನದಲ್ಲಿ ಆರೋಗ್ಯ. ಇದು 3ನ್ನು ಸರಿ ಮಾಡಿಕೊಳ್ಳೋದಕ್ಕೆ ಅಥವಾ ಅಭಿವೃದ್ಧಿ ಪಡಿಸ್ಕೊಳ್ಳೋದಕ್ಕೆ ಅಥವಾ ಏನಾದರೂ ಸಮಸ್ಯೆಗಳು ಬರುವಂಥದ್ದಿದ್ದರೆ ಅದನ್ನು ತಡೆಯೋದಕ್ಕೆ ಸುಬ್ರಹ್ಮಣ್ಯನ ದರ್ಶನ ಮಾಡಿ, ಅರ್ಚನೆ, ಅಭಿಷೇಕ ಇಂತಹ ಸೇವೆಗಳನ್ನು ಮಾಡಿಕೊಳ್ಳಿ. ನಿಮಗೆ ಬರುವಂತಹ ಸ್ತೋತ್ರಗಳನ್ನು ಪಠನೆ ಮಾಡಿ, ಖಂಡಿತ ಶುಭವಾಗುತ್ತೆ. ಅಷ್ಟಮವನ್ನು ಮೃತ್ಯುಸ್ಥಾನ. ಅಷ್ಟಮಾಧಿಪತಿ ಶನಿ ಭಾಗ್ಯದಲ್ಲಿದ್ದಾನೆ, ಯಾವುದೇ ಟೆನ್ಷನ್ ಇರೋದಿಲ್ಲ. 6ನೇ ಮನೆಯ ಮೇಲೆ ಶನಿ ದೃಷ್ಟಿ ಕೂಡ ಬೀಳ್ತಾ ಇರುತ್ತೆ. ಭಾಗ್ಯದಲ್ಲಿರುವ ಶನಿ 2 ವಿಪರೀತ ಸ್ಥಾನಗಳನ್ನು ವೀಕ್ಷಣೆ ಮಾಡ್ತಾನೆ. ಒಂದು ಪರಾಕ್ರಮ, ಇನ್ನೊಂದು ಷಷ್ಠ, ಶತ್ರು, ಋಣ, ರೋಗಸ್ಥಾನ. ಆಂಜನೇಯನಿಗೆ ವೀಳ್ಯದೆಲೆ ಹಾರ ಸಮರ್ಪಣೆ ಮಾಡುವಂಥದ್ದು, ಆಂಜನೇಯನ ದರ್ಶನ ಮಾಡುವಂಥದ್ದು ಮಿಥುನ ರಾಶಿಯವರಿಗೆ ಈ ಮಾಸಗಳಲ್ಲಿ, ಅಂದರೆ ಗುರು ಕುಜ ವ್ಯಯದಲ್ಲಿದ್ದು ಸೂರ್ಯ ದ್ವಿತೀಯ ಧನಸ್ಥಾನದಲ್ಲಿರೋದ್ರಿಂದ ಈ ಚಂದ್ರನ ಒಂದು ಕತ್ತರಿಯಲ್ಲಿ 2 ಪಾಪಗ್ರಹಗಳು, ದ್ವಿತೀಯದಲ್ಲಿ ಸೂರ್ಯ, ವ್ಯಯದಲ್ಲಿ ಕುಜ, ಇವರಿಬ್ಬರೂ ಬರೋದರಿಂದ ಶನಿ ಒಬ್ಬನೇ ಇದನ್ನೆಲ್ಲ ಸಮರ್ಥವಾಗಿ ನಿಭಾಯಿಸೋದಕ್ಕೆ ಸಾಧ್ಯ. ಯಾಕೆಂದರೆ ಪರಾಕ್ರಮವನ್ನು ನೋಡ್ತಾನೆ, 3ನೇ ಮನೆಯನ್ನು ಶನಿ ವೀಕ್ಷಣೆ ಮಾಡ್ತಾನೆ, 6ನೇ ಮನೆಯನ್ನು ಕೂಡ ಶನಿ ವೀಕ್ಷಣೆ ಮಾಡ್ತಾನೆ. ಆಂಜನೇಯನ ದರ್ಶನ ಮಾಡಿ, ರಾಮನಿಗೆ ಸಂಬಂಧಪಟ್ಟಂತಹ ಸ್ತೋತ್ರಗಳನ್ನು ಪಠನೆ ಮಾಡಿ, ರಾಮತಾರಕ ಮಂತ್ರ ಇದನ್ನೆಲ್ಲ ಜಪ ಮಾಡುವಂಥದ್ದು ಮಿಥುನ ರಾಶಿಯವರಿಗೆ ಖಂಡಿತ ಶುಭವಾಗುತ್ತೆ. ವೀಕ್ಷಕರೇ, ಶನಿಯಿಂದ ಅದ್ಭುತ ಫಲಗಳನ್ನು ಖಂಡಿತವಾಗಲೂ ನಿರೀಕ್ಷೆ ಮಾಡ್ಬೋದು.
9ನೇ ಮನೆಯಲ್ಲಿರುವಂತಹ ಶನಿ ಲಾಭಸ್ಥಾನ ಏಕಾದಶವನ್ನು ನೋಡ್ತಾನೆ, 3ನೇ ಮನೆ ಪರಾಕ್ರಮವನ್ನು ನೋಡ್ತಾನೆ, 6ನೇ ಮನೆ ಶತ್ರುಧ್ವಂಸ ಸ್ಥಾನವನ್ನು ನೋಡ್ತಾನೆ. ಶನಿ ವೀಕ್ಷಣೆ ಮಾಡುವ 3 ಸ್ಥಾನಗಳು ಮಿಥುನ ರಾಶಿಯವರಿಗೆ ಶುಭ ಫಲಗಳನ್ನು ಕೊಡುತ್ತೆ. ಶನಿಯನ್ನು ಬಲ ಮಾಡಿಕೊಳ್ಳಿ, ಅವನಿಗೆ ಸಂಬಂಧಪಟ್ಟಂತಹ ದೇವತೆಗಳ ಸ್ಥಾನಗಳನ್ನು ದರ್ಶನ ಮಾಡುವಂಥದ್ದು, ಸೇವೆಗಳನ್ನು ಮಾಡುವಂಥದ್ದು ಮಿಥುನ ರಾಶಿಯವರಿಗೆ ಈ ಮಾಸಗಳಲ್ಲಿ ಅತ್ಯಂತ ಅವಶ್ಯಕವಾಗುತ್ತೆ. ದಶಮವನ್ನು ಕರ್ಮ ಉದ್ಯೋಗ ಸ್ಥಾನ, ಕರ್ಮಾಧಿಪತಿ ಗುರು ವ್ಯಯಭಾವದಲ್ಲಿರೋದ್ರಿಂದ ಉದ್ಯೋಗದಲ್ಲಿ ಸಣ್ಣ ಪುಟ್ಟ ಕಿರಿಕಿರಿಗಳು ಕಾಣೋದಕ್ಕೆ ಸಾಧ್ಯವಾಗುತ್ತೆ. ಇದಕ್ಕೆ ಗುರುಗಳ ದರ್ಶನ ಮಾಡಿ, ಗುರು ಸ್ತೋತ್ರಗಳನ್ನು ಪಠನೆ ಮಾಡಿ, ದತ್ತಾತ್ರೇಯರ ದರ್ಶನ ಮಾಡಿ, ಅಶ್ವತ್ಥ ಪ್ರದಕ್ಷಿಣೆ ಮಿಥುನ ರಾಶಿಯವರಿಗೆ ಖಂಡಿತ ಶುಭವಾಗುತ್ತೆ. ಕರ್ಮದಲ್ಲಿರುವಂತಹ ರಾಹು ವಿಶೇಷವಾದ ಬಾಹುಬಲವನ್ನು ಕೊಡ್ತಾನೆ. ಹಾಗಾಗಿ ರಾಹುವಿನ ಒಂದು ಅನುಗ್ರಹ ಮಿಥುನ ರಾಶಿಯವರಿಗೆ ಹೆಚ್ಚಾಗೇ ಇರುತ್ತೆ. ನಿಮ್ಮ ವಿಪರೀತವಾದ ಪ್ರಯತ್ನಗಳು ಹೆಚ್ಚಾಗೇ ಇರುತ್ತೆ, ಬಟ್ ಲಾಭ ಅನ್ನುವಂಥದ್ದು ಸ್ವಲ್ಪ ಕಡಿಮೆ ಇರುತ್ತೆ. ಯಾಕೆಂದರೆ ಗುರು 12ಲ್ಲಿರೋದ್ರಿಂದ. ಅದಕ್ಕೆ ಗುರುವನ್ನು ಇಂಪ್ರೂವ್ ಮಾಡ್ಕೊಳ್ಳೋದು ಅಥವಾ ಗುರುಗಳಿಗೆ ಏನಾದರೂ ಸೇವೆ ಮಾಡುವಂಥದ್ದು ಆ ಲಾಭಗಳನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ಕಾರಣವಾಗುತ್ತೆ. ಏಕಾದಶ ಲಾಭಸ್ಥಾನ, ಲಾಭಾಧಿಪತಿ ವ್ಯಯದಲ್ಲಿರೋದ್ರಿಂದ ಮಿಥುನ ರಾಶಿಯವರಿಗೆ ಇನ್ನು 1-1.5 ತಿಂಗಳ ಕಾಲ ನಿರೀಕ್ಷಿತ ಲಾಭಗಳನ್ನು ಪಡೆಯೋದ್ರಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ. ಅದಕ್ಕೆ ಸುಬ್ರಹ್ಮಣ್ಯನ ಸ್ತೋತ್ರಗಳನ್ನು ಪಠನೆ ಮಾಡಿ. ಇವೆಲ್ಲ ಕನ್ಫ್ಯೂಷನ್ಗಳಿಲ್ಲದೆ ಇದ್ದರೆ ಆಂಜನೇಯ ಈಶ್ವರನ ದರ್ಶನ ಮಾಡಿ, ಶನಿ ಬಲ ಇನ್ನೂ ಹೆಚ್ಚಿಸ್ಕೊಂಡ್ರೆ ಈ ಎಲ್ಲ 1-1.5 ತಿಂಗಳಲ್ಲಿ ಬದಲಾಗುವ ಗ್ರಹಗಳ ಒಂದು ಫ್ಲಕ್ಚುಯೇಷನ್ಗಳನ್ನು ಖಂಡಿತ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ವ್ಯಯಭಾವವನ್ನು ಮೋಕ್ಷಸ್ಥಾನ, ಗುರುಕುಜರ ಯುತಿ ವ್ಯಯದಲ್ಲಾದಾಗ ಸುಬ್ರಹ್ಮಣ್ಯನ ಸ್ತೋತ್ರಗಳನ್ನು ಪಠನೆ ಮಾಡಿದರೆ ಅಥವಾ ಸುಬ್ರಹ್ಮಣ್ಯನ ದರ್ಶನ ಮಾಡಿದರೆ ಮಿಥುನ ರಾಶಿಯವರಿಗೆ ಖಂಡಿತ ಶುಭವಾಗುತ್ತೆ. ಒಟ್ಟಿನಲ್ಲಿ ಈ ಮಾಸದಲ್ಲಿ ಶುಕ್ರ 2ಯ ಭಾವದಲ್ಲಿರುವಂಥದ್ದು ಮಿಥುನ ರಾಶಿಯವರಿಗೆ ಖಂಡಿತ ಪ್ಲಸ್ ಆಗುತ್ತೆ. 4ರಲ್ಲಿರುವ ಕೇತುವಿನ ಮೇಲೆ ಗುರುಬ್ರಹ್ಮನ ದೃಷ್ಟಿ ಕೂಡ ಅನುಕೂಲಕರವಾಗುತ್ತೆ. ಪರಾಕ್ರಮದಲ್ಲಿ ಬುಧನ ಸಂಚಾರ ಅವನ ಮೇಲೆ ಶನಿ ದೃಷ್ಟಿ ತಿಂಗಳ 19ರ ನಂತರ ಖಂಡಿತ ಶುಭವಾಗುತ್ತೆ ಮಿಥುನ ರಾಶಿಯವರಿಗೆ. ಶನಿ ಭಾಗ್ಯದಲ್ಲಿರುವಂಥದ್ದು ಕೂಡ ಶುಭವಾಗುತ್ತೆ. ಶನಿ ಲಾಭಸ್ಥಾನ ನೋಡ್ತಾನೆ, ಪರಾಕ್ರಮ ಸ್ಥಾನ ನೋಡ್ತಾನೆ, ಶತ್ರುಧ್ವಂಸ ಸ್ಥಾನವನ್ನು ಕೂಡ ಶನಿ ನೋಡ್ತಾನೆ. ಹಾಗಾಗಿ ಆ ಶನಿ ಮಹಾತ್ಮನ ಒಂದು ಅನುಕೂಲಗಳು ಮಿಥುನ ರಾಶಿಯವರಿಗೆ ಬಹಳಷ್ಟು ಸಮಯ ಸಿಗುವಂಥದ್ದಿರುತ್ತೆ. ಗೋಚಾರದ ಈ ವ್ಯತ್ಯಾಸಗಳಿಗೆ ಅವನನ್ನು ಇನ್ನಷ್ಟು ಬಲಪಡಿಸ್ಕೊಳ್ಳೋದು ಮಿಥುನ ರಾಶಿಯವರಿಗೆ ಉತ್ತಮ. ಎಲ್ಲ ನವಗ್ರಹಗಳು ಕೂಡ ಮಿಥುನ ರಾಶಿಯವರಿಗೆ ಶುಭ ಫಲಗಳನ್ನೇ ಕೊಡುವಂಥವರಾಗಲಿ. ಶ್ರೀ ಶಾರದಾ ಪರಮೇಶ್ವರಿಯ ಸಂಪೂರ್ಣ ಅನುಗ್ರಹ ಎಲ್ಲ ನನ್ನ ವೀಕ್ಷಕ ಬಂಧುಗಳ ಮೇಲಿರಲಿ. ಶುಭವಾಗಲಿ ವೀಕ್ಷಕರ.